ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಯಾವ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಮುಂದೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ನಮ್ಮಿಬ್ಬರನ್ನ ಡ್ರಾಪ್ ಮಾಡೋದಕ್ಕೆ ನಮ್ಮ ಜೊತೆ ಬಂದಿದ್ದು ನನ್ನ ತಮ್ಮ, ನಮ್ಮಣ್ಣ, ನಮ್ಮಮ್ಮ ಇಷ್ಟು ಜನ ಬಂದಿದ್ದರು. ಆನ್ ದ ವೇ ಹಂಗೆ ಬಾಸ್ ಹತ್ರ ಆಶೀರ್ವಾದ ತೊಗೊಂಡು ನಾ ಹೊರಟಿದ್ದು ಏರ್ಪೋರ್ಟ್ ಕಡೆಗೆ. ನಾನಂತೂ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆ ಹೋಗಿದ್ದು. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಹಂಗೆ ಸ್ವಲ್ಪ ಅಲ್ಲೇ ಸುತ್ತಾಡಿಕೊಂಡು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದಂಥ ಫೋಟೋಸು, ರೀಲ್ಸು ಎಲ್ಲನೂ ಅಲ್ಲಿ ಟ್ರೈ ಮಾಡಿದ್ವಿ. ಇದನ್ನೆಲ್ಲ ಮುಗಿಸ್ಕೊಂಡು ಫ್ಲೈಟ್ ಹತ್ತಿದ್ವಿ. ಥೈಲ್ಯಾಂಡ್ ಗಗನಸಕ್ಕೆ ಒಂದು ಸತಿ ನೋಡ್ಕೊಳ್ಳಿ. ನೈಟ್ ವ್ಯೂ ಅಂತೂ ಸೂಪರ್ ಆಗಿತ್ತು. ಇದಕ್ಕೋಸ್ಕರನಾದರೂ ಫ್ಲೈಟಲ್ಲಿ ನೈಟ್ ಟೈಮ್ ಟ್ರಾವೆಲ್ ಮಾಡಬೇಕು. ಅರ್ಲಿ ಮಾರ್ನಿಂಗು ಏರ್ಪೋರ್ಟ್ ರೀಚ್ ಆಗಿ ಅಲ್ಲಿರೋ ಎಕ್ಸಿಟ್ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಮಗೋಸ್ಕರ ಬಸ್ ವೆಯ್ಟ್ ಮಾಡ್ತಿತ್ತು. ನಾನು ಚೂಸ್ ಮಾಡಿರೋದು ಹಾಲಿಡೇ ಕ್ಲಬ್ಬು. ಇದ್ರದ್ದೇನಾದ್ರು ಡೀಟೇಲ್ಸು ನಿಮಗೆ ಬೇಕು ಅಂದರೆ ಡೈರೆಕ್ಟಾಗಿ ನನಗೆ DM ಮಾಡಿ, ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಕಳಿಸ್ಕೊಡ್ತೀನಿ. ಥೈಲ್ಯಾಂಡ್ ರೋಡ್ ಅಂತೂ ತುಂಬ ನೀಟಾಗಿತ್ತು ಮತ್ತು ಒಂದು ಅಂಶ ಕೂಡ ಇಲ್ಲ. ನಮಗೆ ಆಲ್ರೆಡಿ ಎಲ್ರಿಗೂ ಟಯರ್ಡ್ ಆಗೋಗಿತ್ತು. ಆದರೂ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅನ್ನೋ ಜೋಶಲ್ಲಿ ನಾ ಫಸ್ಟ್ ಹೋಗಿದ್ದು ಕ್ರೊಕೊಡೈಲ್ ಶೋ. ನೆಕ್ಸ್ಟು ಟೈಗರ್ ಶೋ. ಟೈಗರ್ ಎಷ್ಟು ಕ್ಯೂಟಾಗಿ ನಡ್ಕೊಂಬರ್ತಿದೆ ನೋಡಿ. ಶೋ ಎಲ್ಲ ಮುಗಿಸ್ಕೊಂಡು ಭಯದಲ್ಲಿ ನಾವು ಟೈಗರ್ ಜೊತೆ ಫೋಟೋಸ್ ತೊಗೊಂಡ್ವಿ. ಅದಾದಮೇಲೆ ಅವ್ರ ಜೊತೆ ನೀನು ಫಸ್ಟ್ ತೆಗೆಸ್ಕೊ, ಆಮೇಲೆ ನಾನು ತೆಗೆಸ್ಕೋತೀನಿ ಅಂತ ನನ್ನೇ ಬಕ್ರ ಮಾಡಿಬಿಟ್ರು ನನ್ನ ಹಸ್ಬೆಂಡು. ಇದೆಲ್ಲ ಸರ್ಕಸ್ ಮುಗಿದ್ಮೇಲೆ ಅಲ್ಲೇ ಫೋಟೋಸ್ ತೊಗೊಂಡು ಊಟಕ್ಕೆ ಅಂತ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದ್ವಿ. ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಹೋಟೆಲ್ ಚೆಕ್-ಇನ್. ನಾವು ಉಳ್ಕೊಂಡಿರೋ ಹೋಟೆಲ್ ಬಂದು LK ಕ್ರಿಸ್ಟಲ್ ಪಟಾಯದಲ್ಲಿ. ಹೋಟೆಲ್ ರೂಮ್ಸ್ ಹೇಗಿತ್ತು ಅಂತ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಚೆಕ್ ಮಾಡಿ. ನೆಕ್ಸ್ಟ್ ನಾವು ಬಂದಿದ್ದು ಅಲ್ಕಾಜಾರ್ ಶೋ. ಶೋ ಮುಗಿಸ್ಕೊಂಡು ಹಂಗೆ ನಾವು ಡೈರೆಕ್ಟಾಗಿ ಫುಡ್ ಸ್ಟ್ರೀಟ್ಗೆ ಹೋದ್ವಿ. ಅಲ್ಲಂತೂ ನಿಮಗೆ ವೆರೈಟಿ ಫುಡ್ ಸಿಗುತ್ತೆ. ನಾವಂತೂ ಯಾವುದೂ ಟ್ರೈ ಮಾಡೋಕ್ಕೆ ಹೋಗಿಲ್ಲಪ್ಪ. ಇದೆಲ್ಲ ನಮಗೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಗಿತ್ತು. ಫುಡ್ ಸ್ಟ್ರೀಟಲ್ಲಿ ಇನ್ನೊಂದು ರೌಂಡ್ ಫೋಟೋಶೂಟ್ ಮುಗಿಸ್ಕೊಂಡು ಡೈರೆಕ್ಟ್ ಊಟಕ್ಕೆ ಹೋದ್ವಿ. ಅಲ್ಲಿ ಹೋಟೆಲ್ ಆ್ಯಂಬಿಯನ್ಸು ಮತ್ತು ಫುಡ್ ಟೇಸ್ಟು ಸಖತ್ತಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.